ಕುಂಭರಾಶಿಯವರಿಗೆ ಇಷ್ಟು ದಿವಸ ಶನಿ 2ರಲ್ಲಿ ಕಡೆಯದಾಗಿರುವಂತಹ 7.5 ಕಡೆಯ ಹಂತದಲ್ಲಿ ಶನಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಹಾಗಾಗಿ ಶನಿ ಅಂತ್ಯಫಲವನ್ನು ಕೊಡುವಂತಹ ಗ್ರಹ. ಅಂತ್ಯಫಲ ಅಂದ್ರೆ ಏನು? ಬಿಟ್ಟು ಹೋಗ್ಬೇಕಾದ್ರೆ ಫಲವನ್ನು, ಹೋಗ್ಬೇಕಾದ್ರೆ ಫಲ ಅಂದ್ರೆ ಏನು? ಒಳ್ಳೆ ಫಲ ಅಲ್ಲ. ಯಾಕಂದರೆ ಶನಿ ಪಾಪಗ್ರಹ ಆದ ಕಾರಣ ಪಾಪ ಫಲವನ್ನು ಕೊಡುವಂಥದ್ದು ಅಂತ್ಯದಲ್ಲಿ. ವಿಪರೀತಂ ಶನೇ ಸ್ಮೃತಂ ಅಂತ ವಾಕ್ಯ. ಅಂದರೆ ಹೋಗ್ಬೇಕಾದ್ರೆ ಸಾಕಷ್ಟು ಕಷ್ಟಗಳನ್ನು ಕೊಟ್ಟು ತೊಂದರೆಯನ್ನು ಕೊಟ್ಟು ಹೋಗ್ತಾನೆ. ಕೆಲವರೆಲ್ಲ ಹೇಳ್ತಾರೆ ಒಳ್ಳೇದು ಮಾಡಿ ಹೋಗ್ತಾನೆ ಅಂತ. ಆ ರೀತಿ ಇಲ್ಲ. ಎಲ್ಲ ಗ್ರಹಗಳಲ್ಲೂ ಕೂಡ ಪ್ರಾರಂಭದಲ್ಲಿ ಯಾರು ಶುಭ ಫಲಗಳನ್ನು ಕೊಡ್ತಾರೆ, ಮಧ್ಯದಲ್ಲಿ ಯಾರು ಶುಭ ಫಲಗಳನ್ನು ಕೊಡ್ತಾರೆ, ಅಂತ್ಯದಲ್ಲಿ ಯಾರು ಶುಭ ಫಲಗಳನ್ನು ಕೊಡ್ತಾರೆ, ಸರ್ವಥಾ ಫಲಗಳನ್ನು ಕೊಡ್ತಕ್ಕಂತಹ ಗ್ರಹಗಳು ಯಾರು ಅನ್ನುವಂತಹ ಚಿಂತನೆ. ಅದರಲ್ಲಿ ಶನಿ ಅಂತ್ಯ ಫಲವನ್ನು, ಪಾಪ ಫಲವನ್ನು ಕೊಡುವಂತಹ ಗ್ರಹ ಆಗಿದ್ದಾನೆ. ಹಾಗಾಗಿ ಇಷ್ಟು ದಿವಸಗಳ ಕಾಲ ಕುಂಭರಾಶಿಯವರಿಗೆ ಶನಿ ಅಷ್ಟು ದೋಷ ಫಲಗಳನ್ನು ಕೊಟ್ಟರೂ ಕೂಡ, ಆರ್ಥಿಕವಾಗಿ, ಕೌಟುಂಬಿಕವಾಗಿ, ಮಾನಸಿಕವಾಗಿ ಕ್ಲೇಶಗಳನ್ನು, ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ತೊಂದರೆಯನ್ನು ಕೊಟ್ಟರೂ ಕೂಡ ಗುರು ಬಲ ಅನ್ನುವಂಥದ್ದು ಇತ್ತು 5ರಲ್ಲಿ, ಗುರುವಿನ ಒಂದು ಪೂರ್ವ ಪುಣ್ಯ ಸ್ಥಾನದಲ್ಲಿ. ಹಾಗಾಗಿ ಎಷ್ಟೇ ದೋಷಗಳಿದ್ರೂ ಕೂಡ ಹಿಂದಿನ ಜನ್ಮದಲ್ಲಿ ಅವರು ಮಾಡಿದಂತಹ ಪುಣ್ಯ ಇವಾಗ ಅವರ ದೋಷಕ್ಕೆ ದೋಷದಿಂದ ರಕ್ಷಣೆಯನ್ನು ಮಾಡಲಿಕ್ಕೆ ಅವರಿಗೆ ಯೋಗವನ್ನು ತಂದುಕೊಡ್ತಿತ್ತು. ಆದರೆ ಈಗ ಆ ಗುರು ಕೂಡ 6ರಲ್ಲಿ ಸಂಚಾರ ಮಾಡ್ತಾನೆ. 6 ಶತ್ರುಸ್ಥಾನ ಅಂತ ಕರಿತೀವಿ, ರೋಗ ಸ್ಥಾನ ಅಂತ ಕರಿತೀವಿ. ತಸ್ಕರ ಅರಾರ್ಥಿ ವಿಜ್ಞಾನಿ. ತಸ್ಕರ ಅಂತಂದರೆ ಕಳ್ಳರು ಅಂತ, ಅರಾರ್ಥಿ ಅಂದರೆ ರಾಕ್ಷಸರು ಅಂತ. ನಮ್ಮಲ್ಲಿರುವಂತಹ ಕಳ್ಳರು, ನಮ್ಮಲ್ಲಿರುವಂತಹ ಹೊರಗಡೆ ಇರೋರಲ್ಲ, ನಮ್ಮಲ್ಲೇ ಇರ್ತಾರೆ ಕೆಲವೊಂದಷ್ಟು ರಾಕ್ಷಸರು, ಕಳ್ಳರು ಅನ್ನುವಂತಹ ರೂಪದಲ್ಲಿ. ಆ ರಾಕ್ಷಸರ, ಆ ಕಳ್ಳರ ಉಪದ್ರವದಿಂದ ನಾವು ತಪ್ಪು ನಿರ್ಧಾರ, ಹಾಗಾಗಿ ನಮ್ಮಲ್ಲಿರುವಂತಹ ಅತಿನಿದ್ರ, ಆಲಸಿ, ಕ್ಲೀಬ ಇತ್ಯಾದಿ ಪರಿಸ್ಥಿತಿಗಳು, ಮನಸ್ಥಿತಿಗಳು, ಆಸೆ ಇತ್ಯಾದಿಗಳು ಏನೇನಿರುತ್ತಲ್ಲ ಅದರಿಂದ ಕುಂಭರಾಶಿಯವರಿಗೆ ಸ್ವಲ್ಪ ತೊಂದರೆ ಉಂಟಾಗುವಂತಹ ಸಾಧ್ಯತೆ. ಹೆಚ್ಚು ಆಸೆ ಪಟ್ಟರೆ ಹೀಗೆ ಮಾಡಿದ್ರೆ ಏನೋ ಆಗತ್ತೆ ಅಂದ್ರೆ 2ನೇ ಮನೇಲಿ ಶನಿ ಇದ್ದಾನೆ, ಕ್ಲೀನಾಗಿ ನಿಮ್ಮ ದುಡ್ಡನ್ನು, ನಿಮ್ಮ ಸಮಯವನ್ನು ಕಳ್ಕೊಳ್ಳಿಕ್ಕೆ ಅವಕಾಶ. ಕುಟುಂಬದಲ್ಲಿ ಏನೋ ಹೀಗೆ ಮಾಡಬೇಕು ಅಥವಾ ಇನ್ಯಾವುದೋ ಬೇರೆ ರೀತಿಯಾಗಿರುವಂಥ ಒಂದಷ್ಟು ಆಸೆಗೆ ನೀವು ಹೊರಗಡೆ ಹೋದ್ರಿ ಅಂತಾದರೆ ಕುಂಭರಾಶಿಯವರಿಗೆ ಕುಟುಂಬದಲ್ಲಿ ಏನೋ ವೈಮನಸ್ಯಗಳು, ಈ ರೀತಿ ಆಗುವಂತಹ ಸಾಧ್ಯತೆ ಕುಂಭರಾಶಿಯವರಿಗೆ. ಜನ್ಮ ಸಪ್ತಮದಲ್ಲಿ ರಾಹುಕೇತುಗಳಿರುವಂಥದ್ದು. ಕುಟುಂಬದ ವಿಚಾರದಲ್ಲಿ ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ತುಂಬ ಸಿಟ್ಟು ಮಾತುಗಳು, ಮಾತಿನಿಂದ ಸ್ವಲ್ಪ ಕುಟುಂಬವನ್ನು ಹಾಳು ಮಾಡಿಕೊಳ್ಳುವಂತಹ ಸಾಧ್ಯತೆ. ಬೇಡದೇ ಇರುವಂತಹ ಹಠವನ್ನು ಮಾಡಿ ಕುಂಭರಾಶಿಯವರಿಗೆ ಒಂದು ವರದಾನ, ಒಂದು ರೀತಿ ಅದೇ ಅವರಿಗೆ ಶಾಪವೂ ಹೌದು. ಏನು ಅಂತಂದರೆ ಅವರಿಗೆ ಗೊತ್ತಿರೋಷ್ಟು ಬೇರೆ ರಾಶಿಯವರಿಗೆ ಯಾರಿಗೂ ಗೊತ್ತಿರಲ್ಲ. ಅಷ್ಟು ಕುಂಭರಾಶಿಯವರು ತಿಳ್ಕೊಂಡಿರ್ತಾರೆ. ಇಂಥ ವಿಚಾರ ಗೊತ್ತಿರಲ್ಲ ಅನ್ನೋದಿರಲ್ಲ ಕುಂಭರಾಶಿಯವರಿಗೆ. ಕುಂಭದಲ್ಲಿ ಕೈ ಹಾಕದಷ್ಟು ಸಿಗುವಂಥ ರೀತಿಯಲ್ಲಿ ಅವರು ವಿಚಾರವನ್ನು ಅಷ್ಟು ಗ್ರಹಿಕೆಯನ್ನು ಮಾಡಿರ್ತಾರೆ. ಆದರೆ ಅವರಲ್ಲೇ ಇರುವಂತಹ ಶಾಪ ಏನು ಅಂತಂದರೆ, ಅವರು ನಿರ್ಧಾರ ತಗೋಬೇಕಾದ್ರೆ ತುಂಬ ದೃಢವಾಗಿ ನನಗೆ ಗೊತ್ತಿರೋದು, ನಾನು ಮಾಡ್ತಿರೋದೇ ಸರಿ ಅನ್ನುವಂತಹ ರೀತಿಯಲ್ಲಿ ನಿರ್ಧಾರವನ್ನು ತಗೊಂಡು ಆಮೇಲೆ ಪಶ್ಚಾತ್ತಾಪ ಪಡುವಂತಹ ರಾಶಿ ಕುಂಭರಾಶಿಯವರು ಆಗಿರ್ತಾರೆ. ಎಲ್ಲರಿಗೂ ಎಲ್ಲ ಕಾಲದಲ್ಲೂ ಹೀಗಾಗತ್ತೆ ಅಂತಲ್ಲ, ಸಹಜವಾಗಿರುವಂತಹ ಗುಣ ಹೀಗಾಗಿರುತ್ತೆ. ಗುರು ಚೆನ್ನಾಗಿರ್ಬೇಕಾದ್ರೆ ಅವರು ತಗೊಂಡಂತಹ ನಿರ್ಧಾರಗಳು ಎಷ್ಟೋ ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡಿರುತ್ತೆ. ಆದರೆ ಇನ್ನು ಮುಂದೆ ತಗೊಳ್ಳುವಂತಹ ನಿರ್ಧಾರವನ್ನು ಚೆಕ್ ಮಾಡಿ ತಗೋಬೇಕಾಗತ್ತೆ. ಇಲ್ಲ ಅಂತಂದರೆ ಸ್ವಲ್ಪ ತೊಂದರೆಯನ್ನು ಅನುಭವಿಸಿ ತನ್ನಿಮಿತ್ತ ಆಮೇಲೆ ಅವರು ಪಶ್ಚಾತ್ತಾಪವನ್ನು ಪಡುವಂತಹ ಸಾಧ್ಯತೆ. ತಗೊಳ್ಳುವಂತಹ ನಿರ್ಧಾರದಲ್ಲಿ ಎಚ್ಚರಿಕೆ, ಕುಟುಂಬದಲ್ಲಿ ಸುಖ ಶಾಂತಿ ಕಾಪಾಡಿಕೊಳ್ಳಬೇಕಾಗಿರುವಂತಹ ಜವಾಬ್ದಾರಿ, ಮತ್ತು ವಿಶೇಷವಾಗಿ ಶನಿಯ ಸಂಬಂಧ ಆಗಿರೋ ಕಾರಣ ಆಂಜನೇಯ ಸ್ವಾಮಿಯನ್ನು, ನರಸಿಂಹ ಸ್ವಾಮಿಯನ್ನು ಆರಾಧನೆ ಮಾಡಬೇಕಾಗಿರುವಂತಹ ಅವಶ್ಯವಾಗಿ ಪ್ರಯತ್ನ ಮಾಡಬೇಕಾಗ್ತದೆ ಕುಂಭರಾಶಿಯವರು. ಇನ್ನು ಮೀನರಾಶಿ.